ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್ ಮಕ್ಕಳೇ, ನೀವೆಲ್ಲಿ ನೋಡ್ಬೋದು, ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಇಯರ್ ಮಕ್ಕಳೇ. ನೀವು ಅದನ್ನು ಈಗಲೇ ತಿಳ್ಕೊಂಡ್ರೆ ಉತ್ತಮ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಡೋಂಟ್ ವೇಸ್ಟ್ ದಿಸ್ ಇಯರ್. ಅವಶ್ಯಕತೆನೇ ಇಲ್ಲ. ನೀವು ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಟೈಮ್ ವೇಸ್ಟ್ ಮಾಡಿಕೊಂಡು, ರ್ಯಾಂಡಮ್ ಥಿಂಗ್ಸ್ ಮಾಡಿಕೊಂಡು, ಕಾನ್ಸಂಟ್ರೇಟ್ ಮಾಡ್ದಿರಾ ಓದ್ದಿರಾ ಇರೋದು ಮಾಡೋದಕ್ಕೆ ಹೋಗಬೇಡಿ. ಡೋಂಟ್ ವೇಸ್ಟ್ ದಿಸ್ ಇಯರ್. ತುಂಬ 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 ಪ್ರೆಷಿಯಸ್ ಆದ ಒಂದು ವರ್ಷ ಅಂತ ಹೇಳ್ಬೋದು. ಬಿಕಾಸ್ ಯಾವಾಗಲೂ ಉಳ್ಕೊಳ್ಳುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ. ಆ್ಯಂಡ್ ಎಲ್ಲಿ ಹೋದರೂ ಕೇಳೋದು SSLC ಮಾರ್ಕ್ಸ್ ಕಾರ್ಡ್. ಆಯಿತಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇಟ್ಸ್ ಅ ವೆರಿ ಕ್ರೂಷಿಯಲ್ ಆ್ಯಂಡ್ ಇಂಪಾರ್ಟೆಂಟ್ ಇಯರ್ ಆ್ಯಂಡ್ ಯೆಟ್ ವೆರಿ ಫನ್. ಆಯಿತಾ? ಬಿಕಾಸ್ ಇವಾಗ ನೀವೇ ಸೀನಿಯರ್ಸು ಸ್ಕೂಲಲ್ಲಿ. ಆಯಿತಾ? ಸೊ ಫುಲ್ ರ್ಯಾಗಿಂಗ್ ಎಲ್ಲ ಮಾಡ್ಕೊಂಡು ಆರಾಮಾಗಿರ್ಬೋದು. ಎಸ್, ಸೊ ಫನ್ ಇರಲೇಬೇಕು ಡೆಫಿನೆಟ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ಫೋಕಸ್ಡ್ ಆಗಿರೋದು, ಸೀರಿಯಸ್ ಆಗಿರೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ ಮಕ್ಕಳೇ? ಆನ್ ದ್ಯಾಟ್ ನೋಟ್ ಶುರು ಮಾಡೋಣ. ದಿಸ್ ಇಸ್ ನಾಟ್ ಜಸ್ಟ್ ಅನ್ ಅದರ್ ಸ್ಕೂಲ್ ಇಯರ್. ಇಟ್ ಈಸ್ ಡಿಫ್ರೆಂಟ್. ಆಯಿತಾ? ಇದು ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 9ನೇ ಕ್ಲಾಸ್ವರೆಗೂ ಹೇಗೆ ಓದ್ಕೊ ಬರ್ತಾಯಿದ್ರೆ ಆ ಥರನೇ ಏನಲ್ಲ ಇದು. ದಿಸ್ ಇಸ್ ಡೆಫಿನೆಟ್ಲಿ ಡಿಫ್ರೆಂಟ್. ಅದಕ್ಕೆ ನಾವು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಸುಮಾರು ಜನಕ್ಕೆ 25th ಇಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕೆಲವ್ರಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಕೆಲವ್ರಿಗೆ ಲೇಟಾಗಿ ಸ್ಟಾರ್ಟ್ ಆಗ್ಬೋದು. ಬಟ್ ಆನ್ ಅ ಮೆಜಾರಿಟಿ ನಾವು ನೋಡಿದಾಗ 25ನೇ ತಾರೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಹೌದಾ ಅಲ್ವಾ? ಸೊ May 25th ಸ್ಟಾರ್ಟ್ ಆಗ್ತಾ ಇದೆ. ಯೋರ್ ಸ್ಕೂಲ್ ಬಿಗಿನ್ಸ್. ದಿಸ್ ಇಯರ್ ಹ್ಯಾಸ್ ದ ಪವರ್ ಟು ಚೇಂಜ್ ಎವ್ರಿಥಿಂಗ್ ದಟ್ ಕಮ್ಸ್ ಆಫ್ಟರ್ ಇಟ್. ಎಲ್ಲನೂ ಚೇಂಜ್ ಮಾಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಮ ಪೇರೆಂಟ್ಸ್ ಮುಖದ ಮೇಲಿರೋ ನಗು ಆಗಿರ್ಬೋದು, ಅಥವಾ ನಿಮ್ಮ ಟೀಚರ್ಸ್ ನಿಮ್ಮ ಮೇಲೆ ಹೆಮ್ಮೆ ಪಡ್ಕೊಳ್ಳೋದಾಗಿರ್ಬೋದು, ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮಗೇನೆ ನಾನು ಪ್ರೂವ್ ಮಾಡ್ದಪ್ಪ ಅಂತ ಆ ಫೀಲಿಂಗ್ ಇದೆಯಲ್ಲ, ಇಟ್ಸ್ ಡೆಫಿನೆಟ್ಲಿ ಡಿಫ್ರೆಂಟ್. ಬೇರೆ ಬೇರೆ ಅವ್ರಿಗೆ, ಲೈಕ್ ನಿಮ್ಮ ಪೇರೆಂಟ್ಸ್ಗೆ ಬೇರೆ ರೀತಿಯಲ್ಲಿ, ಟೀಚರ್ಸ್ಗೆ ಬೇರೆ ರೀತಿಯಲ್ಲಿ, ನಿಮಗೆ ಬೇರೆ ರೀತಿಯಲ್ಲಿ. ಬಟ್ ಎಲ್ಲರೂ ಹ್ಯಾಪಿಯಾಗಿರ್ತಾರೆ ಬೈ ದಿ ಎಂಡ್ ಆಫ್ ದಿಸ್ ಇಯರ್. ನೀವು ಚೆನ್ನಾಗಿ ಓದಿದ್ರೆ, ನೀವು ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ, ನಮಗೇನೂ ಇಲ್ಲ ಆ್ಯಕ್ಚುಲಿ. ನಿಮ್ಮ ಫ್ಯೂಚರೇ ಚೆನ್ನಾಗಿರುತ್ತೆ. ಬಟ್ ವಿಲ್ ಆಲ್ ಬಿ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ಸೊ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ರಿಸಲ್ಟ್ ನೀವು ಎಕ್ಸಾಮ್ ಬರೀತಿರಲ್ಲ ಆವತ್ತಿನ ದಿನ ಡಿಸೈಡ್ ಆಗಿಲ್ಲ ಮಕ್ಕಳೇ, ಇವತ್ತಿಂದನೇ ಡಿಸೈಡ್ ಆಗೋದು. ನೀವು ಏನು ಓದ್ತೀರಾ, ಹೆಂಗೆ ಓದ್ತೀರಾ, ಎಷ್ಟು ಓದ್ತೀರಾ ಅನ್ನೋದೇ ಡಿಪೆಂಡ್ ಆಗೋದು. ಸೊ ಡೋಂಟ್ ಆ್ಯಟ್ ಆಲ್ ವೇಸ್ಟ್ ಇಟ್. ಆಯಿತಾ? ಪ್ರತಿಯೊಂದು ದಿನಾನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ ಮೇಕ್ ಏನಪ್ಪ ಅಂತಂದರೆ, ಐ ಸ್ಟಾರ್ಟ್ ಸೀರಿಯಸ್ಲಿ ನೆಕ್ಸ್ಟ್ ಮಂತ್ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲೇ ನಿಮಗೆ ಇಷ್ಟೊಂದು ವೀಡಿಯೋಸ್ಗಳನ್ನ ರಿಲೀಸ್ ಮಾಡ್ತಾಯಿದ್ದೀವಿ. ನೀವು ನೋಡ್ತೀರಾ, ಅರ್ಥ ಮಾಡ್ಕೋತೀರಾ, ನಿಮ್ಮ ತಲೆಯಲ್ಲಿ ಹೋಗುತ್ತೆ ಅಂತ. ಲಾಸ್ಟ್ ಮಿನಿಟ್ವರೆಗೂ ಇಟ್ಕೊಳ್ಳೇಬೇಡಿ. ಯಾರು ಲಾಸ್ಟ್ ಮಿನಿಟಲ್ಲಿ ಇಟ್ಕೊಂಡಿದ್ದಾರೆ, ನಿಮ್ಮ ಸೀನಿಯರ್ಸ್ ಯಾರಾದರೂ ಆ ಥರ ಇಟ್ಕೊಂಡಿದ್ದಾರೆ ಲಾಸ್ಟ್ ಮಿನಿಟ್ವರೆಗೂ, ಪ್ರಾಬ್ಲಮ್ಸ್ ಏನು ಅಂತ ನೀವು ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ಎಲ್ಲ ಮರ್ತಂಗೆ ಆಗೋವಂಥದ್ದು, ಕರೆಕ್ಟಾಗಿ ಪೇಪರ್ನ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಬರೋದಿಲ್ಲ, ಎಲ್ಲ ಬರುತ್ತೆ ಅಂತ ಅನಿಸುತ್ತೆ ಬಟ್ ಏನೂ ಬರೆಯೋಕ್ಕಾಗೋದಿಲ್ಲ. ಆ ಫೀಲಿಂಗ್ ಹೆಂಗಿರುತ್ತೆ ಗೊತ್ತಾ? ಸೊ ಅಂಥ ಒಂದು ಸಿಚುವೇಶನ್ಗೆ ಹೋಗಬೇಡಿ. ಆಯಿತಾ? ಸೊ ಐ ವಿಲ್ ಸ್ಟಡಿ ಆಫ್ಟರ್ ಟೆಸ್ಟ್. ಎಕ್ಸಾಮಿಗೆ ನೋಡ್ಕೊಳ್ಳೋಣ. ಫಸ್ಟ್ ಒಂದು ಟೆಸ್ಟ್ ಬರೆಯೋಣ, ಮಾರ್ಕ್ಸ್ ಬರಲಿಲ್ಲ ಕರೆಕ್ಟಾಗಿ ಅಂತಂದರೆ ಆಮೇಲೆ ನೋಡ್ಕೊಳ್ಳೋಣ. ಸೊ ಇಂಥ ಒಂದು ಐಡಿಯಾಸ್ ಏನಾದರೂ ಇದ್ದರೆ ದಯವಿಟ್ಟು ತೆಗೆದುಬಿಡಿ. ಒಳ್ಳೆ ಐಡಿಯಾಗಳಂತೂ ಅಲ್ಲ ಅದು. ಆಯಿತಾ? ದೆ ಸ್ಟಿಲ್ ಅ ಲಾಟ್ ಆಫ್ ಟೈಮ್. ಇನ್ನೂ ಮಾರ್ಚು ಏಪ್ರಿಲ್ ಯಾವಾಗಿದೆ, ನಾನು ಇನ್ನೂ ಮೇಯಲ್ಲಿದ್ದೀನಿ, ಆಲ್ಮೋಸ್ಟ್ 1 ವರ್ಷ ಇದೆ ಅಂತ ಅಂದ್ಕೊಂಡ್ರೆ ನಿಜ ತಪ್ಪಾಗುತ್ತದು. ಆಯಿತಾ? ಸ್ಮಾಲ್ ಡಿಲೇಸ್ ಕ್ರಿಯೇಟ್ ಬಿಗ್ ರಿಗ್ರೆಟ್ಸ್. ಇವತ್ತು ನಾನು ನಾಳೆ ಮಾಡೋಣ ಅಂತ ಅನ್ಕೋತಾ ಇರ್ತೀನಿ. ಬಟ್ ಪಶ್ಚಾತ್ತಾಪ ಅಟ್ ದಿ ಎಂಡ್ ತುಂಬ ಜಾಸ್ತಿ ಇರುತ್ತೆ ಮಕ್ಕಳೇ. ಯಾಕಪ್ಪ ನಾನು ಟೈಮ್ ವೇಸ್ಟ್ ಮಾಡಿದೆ, ಆವತ್ತಿನ ದಿನನೇ ಎಲ್ಲರೂ ಬಡ್ಕೊಂಡ್ರು ಬಟ್ ನಾನು ಮಾತ್ರ ಟೈಮ್ ವೇಸ್ಟ್ ಮಾಡಿದೆ ಅಂತ ಅನ್ನಿಸ್ಬಾರ್ದು ನಿಮಗೆ. ಆ ಒಂದು ಪಶ್ಚಾತ್ತಾಪ, ಆ ಒಂದು ರಿಗ್ರೆಟ್ ನಿಮಗೆ ಇರಬಾರ್ದು. ಆಯಿತಾ? ಟೈಮ್ ಡಸ್ ನಾಟ್ ವೇಟ್ ಫಾರ್ ಎನಿ ಒನ್. ಹೌದಾ ಅಲ್ಲ? ದೊಡ್ಡವ್ರು ಹೇಳೋ ಅಂಥ ಮಾತು, ಯಾರಿಗೂ ಕಾಯೋದಿಲ್ಲ ಕಾಲ ಅಂತ. ರೈಟ್? ಸೊ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಮಕ್ಕಳೇ. ವಾಟ್ ಟು ಡೂ ಫ್ರಮ್ ಡೇ 1? ಲಿಸನ್ ಇನ್ ಕ್ಲಾಸ್. ಬಿಕಾಸ್ ನೀವು ಮ್ಯಾಕ್ಸಿಮಮ್ ಅವರ್ಸ್ ಸ್ಕೂಲಲ್ಲಿ ಇರ್ತೀರ. ಸ್ಕೂಲಲ್ಲಿ ಏನು ಪಾಠ ಮಾಡ್ತಾರೆ ಕರೆಕ್ಟಾಗಿ ಫೋಕಸ್ಡಾಗಿ ಕೇಳಿ. ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿಗಲ್ಲೇ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಳಿ. ಸ್ಕೂಲಲ್ಲಿ, ಕ್ಲಾಸಲ್ಲಿ ಪಾಠ ಕೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ರಿವೈಸ್ ದ ಸೇಮ್ ಡೇ. ಏನು ಮಾಡಿದಾರೋ ಅದನ್ನು ಆವತ್ತಿನ ದಿನವೇ ಬಂದು ಸುಮ್ಮನೆ ಕಣ್ಣಾಡಿಸಿ ಸಾಕು.
ಕೂತ್ಕೊಂಡು ಗಟ್ಟು ಹೊಡೆದು ನೀವೇನು ಹೋಗಿ ಎಕ್ಸಾಮ್ ಬರಿಬೇಕು ಅಂತ ನಾನು ಹೇಳ್ತಾ ಇಲ್ಲ ಡೇ ಒನ್ನೇ. ಅರ್ಥ ಆಯ್ತಾ? ಹೋಮ್‌ವರ್ಕ್ ಆನ್ ಟೈಮ್. ಹೋಮ್‌ವರ್ಕ್‌ನ ಮುಗಿಸ್ಕೊಂಬಿಡಿ. ಪೈಲ್ ಅಪ್ ಮಾಡ್ಕೊಬೇಡಿ. ನೋಟ್ಸ್‌ಗಳನ್ನು ಕ್ಲೀನಾಗಿ ಬರೀರಿ. ನಾಳೆ ದಿನ ವಾರಕ್ಕೆ ಸಂಡೇ ಒಂದಿನ ಬರಿತೀನಿ ಸಾಕು ಅಂತ ವಾರದೆಲ್ಲ ಇಟ್ಕೊಂಡು ಸಂಡೇ ಪೂರ್ತಿ ಬರೆಯೋದ್ರಲ್ಲಿ ವೇಸ್ಟ್ ಮಾಡೋದು, ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಆಯಿತಾ? 30 to 60 ಮಿನಿಟ್ಸ್ ಡೈಲಿ ಸೆಲ್ಫ್ ಸ್ಟಡಿ ಟೈಮ್ನ ಕೊಟ್ಕೊಳ್ಳಿ. ಆಯಿತಾ? ಆಲ್ಮೋಸ್ಟ್ 1 ಅವರ್ ಸೆಲ್ಫ್ ಸ್ಟಡಿ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಎಲ್ಲಿ ವೀಕ್ ಆಗಿದ್ದೀರಾ, ಎಲ್ಲಿ ರಾಂಗ್ ಮಾಡ್ತಾ ಇದ್ದೀರಾ ಅಂತ ನೀವು ತಿಳ್ಕೊಂಡು, ಸೊ 30 to 60 ಮಿನಿಟ್ಸ್, ಹಾಫ್ ಆನ್ ಅವರಿಂದ 1 ಅವರ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆಯಿತಾ? ಸೊ ಡೈಲಿ ಸೆಲ್ಫ್ ಸ್ಟಡಿ ಟೈಮ್ನ ಕೊಟ್ಕೊಳ್ಳಿ. ಆಯಿತಾ? ಆ್ಯಂಡ್ ಅವಾಯ್ಡ್ ಸ್ಕ್ರೋಲಿಂಗ್, ಡಿಸ್ಟ್ರಾಕ್ಷನ್ಸ್, ಫೋನ್ ಏನಿದೆ ಅದನ್ನು ಒಂಚೂರು ಅವಾಯ್ಡ್ ಮಾಡಿ. ಆನ್ಲೈನ್ ಕ್ಲಾಸಸ್ ತೊಗೋಬೇಕಾದ್ರೆ ಮಾತ್ರ ಯೂಸ್ ಮಾಡಿ. ಆ ಆನ್ಲೈನ್ ಕ್ಲಾಸಸ್ ತೊಗೋಬೇಕಾದ್ರೂ ನಮ್ಮ ವೀಡಿಯೋಸ್ ನೋಡ್ತಾ ಇದ್ರೆ ನಮ್ಮ ವೀಡಿಯೋಸೇ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆಯಿತಾ? ಸೊ ಫೈನಲ್ ಮೆಸೇಜ್ ನಾನು ನಿಮಗೆ ಹೇಳೋ ಅಂಥದ್ದು, ಆ್ಯಂಡ್ ನೀವು ನನಗೆ ಪ್ರಾಮಿಸ್ ಮಾಡೋ ಅಂಥದ್ದು ಕೂಡ. ಆಯಿತಾ? ಏನಪ್ಪ ಅಂತಂದರೆ, ಫ್ರಮ್ ಡೇ 1 ಟಿಲ್ ದ ಲಾಸ್ಟ್ ಡೇ ಐ ವಿಲ್ ನಾಟ್ ಸ್ಟಾಪ್. ಸೊ ಯಾರ್ಯಾರೆಲ್ಲ ಪ್ರಾಮಿಸ್ ಮಾಡ್ತೀರಾ ಈ ಥರ, ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪ್ರಾಮಿಸ್ ಅಂತ ಟೈಪ್ ಮಾಡಿ ಬೇಗ. ಸೊ ನಾನು ಇವತ್ತಿಂದ ಶುರು ಮಾಡ್ತೀನಿ. ಕೊನೆ ದಿನದ ತನಕ ಓದ್ತೀನಿ. ನಾನು ಎಕ್ಸಾಮ್ ಯಾವಾಗ ಮುಗಿಯುತ್ತೋ ಅಲ್ಲಿ ತನಕ ಓದ್ತೀನಿ, ಕನ್ಸಿಸ್ಟೆಂಟ್ ಆಗಿರ್ತೀನಿ, ಒಂದಿನಾನು ವೇಸ್ಟ್ ಮಾಡೋದಿಲ್ಲ ಅಂತ ಯಾರ್ಯಾರೆಲ್ಲ ನನಗೆ ಪ್ರಾಮಿಸ್ ಮಾಡ್ತೀರಾ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪ್ರಾಮಿಸ್ ಅಂತ ಟೈಪ್ ಮಾಡಿ ಜಲ್ದಿ. ನನಗೆ ಗೊತ್ತು ಆಲ್ಮೋಸ್ಟ್ ಎಲ್ಲರೂ ಟೈಪ್ ಮಾಡಿರ್ತೀರಾ, ಒಳ್ಳೆ ಮಕ್ಕಳು. ಎಸ್, ಪ್ರಾಮಿಸ್ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಹುಡುಗ. ಎಸ್, ಪ್ರಾಮಿಸ್. ಎಸ್, ಗೊತ್ತು ಮಕ್ಕಳೇ, ನೀವೆಲ್ಲ ಪ್ರಾಮಿಸ್ ಮಾಡ್ತೀರಾ ಅಂತ. ಆನ್ ದ್ಯಾಟ್ ನೋಟ್ ಗೊತ್ತಾಯ್ತಲ್ಲ, ಇಟ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಇಯರ್. ವೇಸ್ಟ್ ಮಾಡಬೇಡಿ. ಆಯಿತಾ? ನಾನು ಇನ್ನೇನು ಜಾಸ್ತಿ ಹೇಳೋದಿಲ್ಲ ಮಕ್ಕಳೇ, ಇಷ್ಟೇ. ನನಗೆ ಗೊತ್ತು ನೀವೆಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳು, ಆಲ್ಮೋಸ್ಟ್ 15-16 ವರ್ಷದ ಮಕ್ಕಳು. ನೀವು ಅರ್ಥ ಮಾಡ್ಕೋತೀರಾ, ಓದ್ತೀರಾ ಅನ್ನೋ ಒಂದು ಗ್ಯಾರಂಟಿಯಲ್ಲಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.